ಸುದ್ದಿಯನ್ನು ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಕಾಂಗ್ರೆಸ್ ಸರ್ಕಾರದ ಮೇಲೆ ಕಮಿಷನ್ ಕಳಂಕವಿದೆ. ಕಲಬುರಗಿಯಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಗಜ್ಜಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕು ಅಂತ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಿದ್ದೇವೆ ಅಂತ ಹೇಳಿ ಪ್ರತಿಕ್ರಿಯಿಸಿದ್ರು. 7 ದಿನದ ಒಳಗೆ ಸಮಸ್ಯೆ ಬಗೆಹರಿಯಬೇಕೆಂದು ಗುತ್ತಿಗೆದಾರರು 7 ಸಚಿವರಿಗೆ ಪತ್ರ ಬರೆದಿದ್ದಾರೆ. 7 ದಿನದ ಒಳಗಾಗಿ ನಮ್ಮ ಸಮಸ್ಯೆ ಬಗೆಹರಿಯದೆ ಹೋದರೆ ಹೋರಾಟ ಮಾಡುವುದಾಗಿ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ್ದಾರೆ. ನೀರಾವರಿ ಮಿನಿಸ್ಟರ್ ಮತ್ತು ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರ್ ಮತ್ತೇನದ ಮೈನರ್ ಇರಿಗೇಷನ್ ಮಿನಿಸ್ಟರ್, ಪಂಚಾಯತ್ ರಾಜ್ ಮಿನಿಸ್ಟರ್, ಮತ್ತೇನದ ಹೆಲ್ತ್ ಮಿನಿಸ್ಟರ್, ಮತ್ತೇನದ ಈ ಸ್ಲಮ್ ಬೋರ್ಡ್ ಮಿನಿಸ್ಟರ್ ಎಲ್ಲರಿಗೂ ಲೆಟರ್ ಬರೆದಿದೆ. ಉಲ್ಲೇಖ ಮಾಡಿ ಸರ್, LOC ನೀವು ಏನು ನಿಮ್ಮಲ್ಲಿ ಬಿಡುಗಡೆ ಆಗ್ತದಲ್ಲ, ನಮ್ಮ ಡಿಮಾಂಡ್ ಏನದ LOC ಜ್ಯೇಷ್ಠತೆ ಆದ್ರ ಮೇಲೆ ಆಗಬೇಕು. ಯಾರು ಫಸ್ಟ್ ಬಿಲ್ ಬಂದದ ಅವ್ರಿಗೆ ಕೊಡ್ರಿ. ಅದು ಏನದ ಅದಕ್ಕೆ ಅವರಿಗೆ ಪಾಪ ಒಂದು ಕ್ಲಿಯರ್ ಆಗ್ತಾವ, ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ರಿ. ಮತ್ತು ಇಲ್ಲ ಅದಕ್ಕಿಂತ ಅವ್ರು ಏನು ಮಾಡ್ತಾರೆ ಹಂಗೆ ಕೊಡಲ್ಲಾಗ್ಯಾರ. ಯಾರಿಗೆ ತಮ್ಮ ಮನಸ್ಸಿಗೆ ಬಂದಂಗೆ 5%, 10%, 15% ಹಿಂಗೆ ಕೊಡ್ಲಿಕ್ಕತ್ತಾರೆ. ಅಥವಾ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಮಾಡಿದ್ರೆ ಆ ಲಿಸ್ಟ್ ಕೇಳಿದ್ರೆ ಆ ಲಿಸ್ಟ್ ಇದು ಯಾಕೆ ಲಿಸ್ಟ್ ನಡೆದು ಹೋಗಿದೆ. ಆ ಘಟನೆಯನ್ನು ನಾವು ಯಾವ ಮಾತುಗಳಿಂದ ಖಂಡಿಸಬೇಕು ಅಂತ ತಿಳಿತಾ ಇಲ್ಲ. ಗೋ ಆಸ್ಪತ್ರೆಯೊಂದು ಸ್ಥಳಾಂತರಗೊಳ್ಳಬಾರದು ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸುವ ಹೊತ್ತಿಗೆ ಗೋವನ್ನು ಕರೆದುಕೊಂಡು ಹೋದದ್ದಕ್ಕೆ ಪ್ರತಿಭಟಿಸುವ ರೀತಿಯಲ್ಲಿ ಆ ಗೋವಿನ ಕೆಚ್ಚಲನ್ನೇ ಕೊಯ್ಯುವಂತಹ ದುಷ್ಕೃತ್ಯ ನಡೆದು ಹೋಗಿದೆ. ಗೋವು ಅಂದರೆ ಬೆಂಗಳೂರಿನಲ್ಲಿ ಹಸು ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದ ಕಿಡಿಗೇಡಿ ಬಂಧನವಾಗಿದೆ. ಈ ಪ್ರಕರಣದ ಕುರಿತು ಹಸು ಮಾಲೀಕ ಕರ್ಣ ಪ್ರತಿಕ್ರಿಯಿಸಿದ್ದಾರೆ. ಕೆಚ್ಚಲು ಕೊಯ್ದ ಆರೋಪಿ ಬಂಧನದ ಬಗ್ಗೆ ಅನುಮಾನವಿದೆ. ಆರೋಪಿಯನ್ನ ಮೆಂಟಲ್ ಅಂತ ಈಗ ಹೇಳ್ತಿದ್ದಾರೆ. ಮೆಂಟಲ್ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನಿಸಿದ್ರು. ಆರೋಪಿಯನ್ನ ಒಂದೇ ದಿನಕ್ಕೆ ತರಾತುರಿಯಲ್ಲಿ ಜೈಲಿಗೆ ಹಾಕಿದ್ದಾರೆ. ಯಾರೋ ಹೇಳ್ಕೊಟ್ಟು ಹೀಗೆ ಮಾಡಿಸಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ ಫಸ್ಟು. ಆ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ. ಅವ್ನು ಕೇಳ್ಕೊಂಡು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವ್ನು ಕೇಳಿ ಫಸ್ಟು. ಆ ಮೆಂಟಲ್ನ ಏನಕ್ಕೆ ಕೆಲಸಕ್ಕೆ ಇಟ್ಟ ಅವನು ಓನರು? ಫಸ್ಟು ಪಾಯಿಂಟು ಮೆಂಟಲ್ ಅಂತ ಇವಾಗ ಹೇಳ್ಬೋದು. ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ಟರು? ಅವ್ನು ಸುಮಾರು 5-6 ವರ್ಷದಿಂದ ಇರ್ಬೋದು, ಇಲ್ಲಿ ಇನ್ನು ಜಾಸ್ತಿ ಇರ್ಬೋದು. ಒಂದು ಮೆಂಟಲ್ ಕೆಲಸ ಮಾಡ್ತಾನಾ? ಮತ್ತೆ ನೀವು ನೋಡಿದ್ರೆ ನಿಮ್ಮ ಬಳ್ಳಾರಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಾ ಇದೆ. ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಪ್ರತಿಭಟನೆ ನಡೀತಾ ಇದ್ದು, ಪ್ರತಿಭಟನಾಕಾರರು ರಾಯಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ನಡೆಸಿದರು. MSPಗೆ ಆಗ್ರಹಿಸಿ ಪಂಜಾಬ್ನಲ್ಲಿ ರೈತ ನಾಯಕ ಜಗಜಿತ್ ಸಿಂಗ್ ದಲೇವಾಲಾ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಅವರು ಉಪವಾಸ ಸತ್ಯಾಗ್ರಹ ಆರಂಭಿಸಿ 48 ದಿನ ಕಳೆದರೂ ಸರ್ಕಾರದಿಂದ ಯಾರೂ ಹೋಗಿಲ್ಲ. ಅವರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದರು. ಸಂಕ್ರಾಂತಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಬೆಲೆ ಏರಿಕೆ ಬಿಸಿ ಜನರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಕಬ್ಬು ಬೆಲೆ ಈ ಬಾರಿ ದುಬಾರಿಯಾಗಿದ್ದು, ಕಳೆದ ವರ್ಷ 100 ರೂಪಾಯಿಗೆ ಸಿಕ್ತಿದ್ದಂತಹ ಕಬ್ಬು ಇದೀಗ 200 ರೂಪಾಯಿ ಆಗಿದೆ. ಇಳುವರಿ ಕಡಿಮೆ ಕಾರಣ ಕೊಬ್ಬರಿ ಬೆಲೆ ಕೂಡ ಡಬಲ್ ಆಗಿದೆ. 40 ರೂಪಾಯಿಗೆ ಸಿಗ್ತಾ ಇದ್ದ ಏಲಕ್ಕಿ, ಬಾಳೆಹಣ್ಣು 100 ರೂಪಾಯಿ ಗಡಿ ದಾಟಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾನ ಆಗಿ 1 ವರ್ಷ ಹಿನ್ನೆಲೆಯಲ್ಲಿ ಯಲಹಂಕದಲ್ಲಿ ಅಯೋಧ್ಯೆ ಶ್ರೀರಾಮ ಭಜನಾ ಮಂಡಳಿಯಿಂದ ಜನಜಾಗೃತಿ ಜಾಥಾ ನಡೆಯಿತು. ಯಲಹಂಕ ಪ್ರಮುಖ ಬೀದಿಗಳಲ್ಲಿ ಅಯೋಧ್ಯೆ ಶ್ರೀರಾಮ ಭಜನಾ ಮಂಡಳಿಯಿಂದ ಮೆರವಣಿಗೆ ನಡೀತಾ ಇದೆ. ಸೀತಾರಾಮನ ಮೂರ್ತಿ ರಥದಲ್ಲಿ ಕೂರಿಸಿ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಈ ಮೆರವಣಿಗೆಯಲ್ಲಿ 100 ಜನ ಶ್ರೀರಾಮನ ಭಕ್ತರು ಭಾಗಿಯಾಗಿದ್ದರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮದಲ್ಲಿ ಕಾಫಿ ತೋಟದ ಮಾಲೀಕರ ಜೊತೆ ಪೊಲೀಸರು ಅಭಿಯಾನ ನಡೆಸಿದರು. ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ಕಾಫಿ ಕಳ್ಳತನ ನಡೀತಾ ಇದೆ. ಕದ್ದ ಮಾಲನ್ನ ಕೊಂಡುಕೊಳ್ಳಬೇಡಿ ಅಂತ ಹೇಳಿ ಪೊಲೀಸರು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಅಂಗಡಿಗಳಿಗೆ ಹೋಗಿ ಪೊಲೀಸರು ಕಾಫಿ ತೋಟದ ಮಾಲೀಕರು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆ KR ನಗರದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಭಾರತಿ ವಿದ್ಯಾಮಂದಿರ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರ ವೇಷಭೂಷಣ ತೊಟ್ಟು ಮೆರವಣಿಗೆ ನಡೆಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ವಿವೇಕಾನಂದರ ಆದರ್ಶದ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. ದೆಹಲಿ ವಿಧಾನಸಭಾ ಚುನಾವಣೆ ಫೆಬ್ರವರಿ 5ರಂದು ನಡೆಯಲಿದೆ. ಫೆಬ್ರವರಿ 8ರಂದು ಮತಗಳ ಎಣಿಕೆ ನಡೆಯಲಿದೆ. ನಾಮಪತ್ರ ಸಲ್ಲಿಸುವುದಕ್ಕೆ ಜನವರಿ 17ನೇ ಕೊನೆಯ ದಿನಾಂಕವಾಗಿದೆ. ಇಂದು ನಾಮಪತ್ರ ಸಲ್ಲಿಸುವ ಮುನ್ನ ಕಾಲ್ಕಾಜಿ ವಿಧಾನಸಭಾ ಕ್ಷೇತ್ರದ AAP ಅಭ್ಯರ್ಥಿ ಅತೀಶಿ ರೋಡ್ ಶೋ ನಡೆಸಿದರು.
ಜಮ್ಮು ಕಾಶ್ಮೀರದಲ್ಲಿ ಬಹುನಿರೀಕ್ಷಿತ ಸೋನ್ಮಾರ್ಗ್ ಸುರಂಗ ಉದ್ಘಾಟನೆ ಮಾಡಲಾಯಿತು. ಶ್ರೀನಗರ ಸೋನ್ಮಾರ್ಗ್ ನಡುವಿನ ಝೆಡ್ ಮೊಹರಾ ಸುರಂಗವನ್ನು 2,717 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ವರ್ಷಪೂರ್ತಿ ಸಂಪರ್ಕ ಕಲ್ಪಿಸುವ ಸುರಂಗ ಮಾರ್ಗ ಇದಾಗಿದ್ದು ಹಿಮಾವೃತ ಬೆಟ್ಟಗಳನ್ನು ಭೇದಿಸಿ ಸಾಗಲಿದೆ. ಕೇಂದ್ರ ಸಚಿವರಾದ ಗಡ್ಕರಿ, ಡಾಕ್ಟರ್ ಜಿತೇಂದ್ರ ಸಿಂಗ್, ಸಿಎಂ ಒಮರ್ ಅಬ್ದುಲ್ಲಾ, ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಹಲವು ಪ್ರಮುಖರು ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು. ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಕಾಂಗ್ರೆಸ್ ಸರ್ಕಾರದ ಮೇಲೆ ಕಮಿಷನ್ ಕಳಂಕವಿದೆ. ಕಲಬುರಗಿಯಲ್ಲಿ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಗಜಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗಬೇಕು ಅಂತ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಿದ್ದೇವೆ ಅಂತ ಹೇಳಿ ಪ್ರತಿಕ್ರಿಯಿಸಿದ್ರು. 7 ದಿನದ ಒಳಗೆ ಸಮಸ್ಯೆ ಬಗೆಹರಿಯಬೇಕೆಂದು ಗುತ್ತಿಗೆದಾರರು 7 ಸಚಿವರಿಗೆ ಪತ್ರ ಬರೆದಿದ್ದಾರೆ. 7 ದಿನದ ಒಳಗಾಗಿ ನಮ್ಮ ಸಮಸ್ಯೆ ಬಗೆಹರಿಯದೆ ಹೋದರೆ ಹೋರಾಟ ಮಾಡುವುದಾಗಿ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ್ದಾರೆ. ನೀರಾವರಿ ಮಿನಿಸ್ಟರು ಮತ್ತು ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರು ಮತ್ತೇನದ ಮೈನರ್ ಇರಿಗೇಷನ್ ಮಿನಿಸ್ಟರು, ಪಂಚಾಯತ್ ರಾಜ್ ಮಿನಿಸ್ಟರು, ಮತ್ತೇನದ ಹೆಲ್ತ್ ಮಿನಿಸ್ಟರು, ಮತ್ತೇನದ ಈ ಸ್ಲಮ್ ಬೋರ್ಡ್ ಮಿನಿಸ್ಟರು ಎಲ್ಲರಿಗೂ ಲೆಟ್ರ್ ಬರೆದಿದೆ. ಉಲ್ಲೇಖ ಮಾಡಿ ಸರ್, LOC ನೀವು ಏನು ನಿಮ್ಮಲ್ಲಿ ಬಿಡುಗಡೆ ಆಗ್ತದಲ್ಲ, ನಮ್ಮ ಡಿಮಾಂಡ್ ಏನದ LOC ಜ್ಯೇಷ್ಠತೆ ಆಧಾರ ಮೇಲೆ ಆಗಬೇಕು. ಯಾರು ಫಸ್ಟ್ ಬಿಲ್ ಬಂದದ ಅವ್ರಿಗೆ ಕೊಡ್ರಿ. ಏನು ಅದು ಏನದ ಏನೋ ಅದಕ್ಕೆ ಅವರಿಗೆ ಪಾಪ ಒಂದು ಕ್ಲಿಯರ್ ಆಗ್ತಾವೆ, ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ರಿ. ಮತ್ತು ಇಲ್ಲ ಅದಕ್ಕಿಂತ ಅವ್ರು ಏನು ಮಾಡ್ತಾರೆ ಹಂಗೆ ಕೊಡಲ್ಲಾಗ್ಯಾರ. ಯಾರಿಗೆ ತಮ್ಮ ಮನಸ್ಸಿಗೆ ಬಂದಂಗೆ 5%, 10%, 15% ಹಿಂಗೆ ಕೊಡ್ಲಿಕ್ಕತ್ತಾರೆ. ಅಥವಾ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಮಾಡಿದ್ರೆ ಆ ಲಿಸ್ಟ್ ಕೇಳಿದ್ರೆ ಆ ಲಿಸ್ಟ್ ಇದು ಯಾಕೆ ಲಿಸ್ಟ್ ನಡೆದು ಹೋಗಿದೆ. ಆ ಘಟನೆಯನ್ನು ನಾವು ಯಾವ ಮಾತುಗಳಿಂದ ಖಂಡಿಸಬೇಕು ಅಂತ ತಿಳಿತಾ ಇಲ್ಲ. ಗೋವು ಆಸ್ಪತ್ರೆಯೊಂದು ಸ್ಥಳಾಂತರಗೊಳ್ಳಬಾರದು ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸುವ ಹೊತ್ತಿಗೆ ಗೋವನ್ನು ಕರೆದುಕೊಂಡು ಹೋದದ್ದಕ್ಕೆ ಪ್ರತಿಭಟಿಸುವ ರೀತಿಯಲ್ಲಿ ಆ ಗೋವಿನ ಕೆಚ್ಚಲನ್ನೇ ಕೊಯ್ಯುವಂತಹ ದುಷ್ಕೃತ್ಯ ನಡೆದು ಹೋಗಿದೆ. ಗೋವು ಅಂದರೆ ಬೆಂಗಳೂರಿನಲ್ಲಿ ಹಸು ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದ ಕಿಡಿಗೇಡಿ ಬಂಧನವಾಗಿದೆ. ಈ ಪ್ರಕರಣದ ಕುರಿತು ಹಸು ಮಾಲೀಕ ಕರ್ಣ ಪ್ರತಿಕ್ರಿಯಿಸಿದ್ದಾರೆ. ಕೆಚ್ಚಲು ಕೊಯ್ದ ಆರೋಪಿ ಬಂಧನದ ಬಗ್ಗೆ ಅನುಮಾನವಿದೆ. ಆರೋಪಿಯನ್ನ ಮೆಂಟಲ್ ಅಂತ ಈಗ ಹೇಳ್ತಿದ್ದಾರೆ. ಮೆಂಟಲ್ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನಿಸಿದ್ರು. ಆರೋಪಿಯನ್ನ ಒಂದೇ ದಿನಕ್ಕೆ ತರಾತುರಿಯಲ್ಲಿ ಜೈಲಿಗೆ ಹಾಕಿದ್ದಾರೆ. ಯಾರೋ ಹೇಳ್ಕೊಟ್ಟು ಹೀಗೆ ಮಾಡಿಸಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ ಫಸ್ಟು. ಆ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ. ಅವ್ನು ಕೇಳ್ಕೊಂಡು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವ್ನು ಕೇಳಿ ಫಸ್ಟು. ಆ ಮೆಂಟಲ್ನ ಏನಕ್ಕೆ ಕೆಲಸಕ್ಕೆ ಇಟ್ಟ ಅವನು ಓನರು? ಫಸ್ಟು ಪಾಯಿಂಟು ಮೆಂಟಲ್ ಅಂತ ಇವಾಗ ಹೇಳ್ಬೋದು. ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ಟರು? ಅವ್ನು ಸುಮಾರು 5-6 ವರ್ಷದಿಂದ ಇರ್ಬೋದು ಇಲ್ಲಿ, ಇನ್ನು ಜಾಸ್ತಿ ಇರ್ಬೋದು. ಒಂದು ಮೆಂಟ್ಲಿ ಕೆಲಸ ಮಾಡ್ತಾನಾ? ಮತ್ತೆ ನೀವು ನೋಡಿದ್ರೆ ನಿಮ್ಮ ಬಳ್ಳಾರಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆಗೆ